ಹೇಗಿರುತ್ತೆ ಇವತ್ತು ಕತೆ ಹೇಳ್ತೀಯ ಪ್ಲೀಸ್? ಒಂದಲ್ಲ ಒಂದು ಕಾಲದಲ್ಲಿ ಒಂದು ಪುಟ್ಟ ಊರಿತ್ತು. ಆ ಊರಿನ ಎಲ್ಲರೂ ಕುರಿ ಮಾರಿ ತಮ್ಮ ಜೀವನನ ಸಾಗಿಸ್ತಿದ್ರು. ಅವರೆಲ್ಲ ತುಂಬಾ ಖುಷಿಯಾಗಿದ್ರು. ಆ ಊರಲ್ಲೊಬ್ಬ ಕುರಿ ಕಾಯೋ ಹುಡುಗ ಇದ್ದ. ಅವನು ಸ್ವಲ್ಪ ತುಂಟ ಆಗಿದ್ರು ಊರಿನವರಿಗೆ ಅವನ್ ಕಂಡ್ರೆ ತುಂಬಾ ಇಷ್ಟ. ಅವನು ದಿನ ತನ್ನ ಕುರಿಗಳನ್ನ ಬೆಟ್ಟಕ್ಕೆ ಕರ್ಕೊಂಡೋಗಿ ಮೇಯಿಸ್ಕೊಂಡು ಬರ್ತಿದ್ದ. ಅವನಿಗೆ ಕುರಿಗಳಂದ್ರೆ ತುಂಬಾ ಇಷ್ಟ. ಕುರಿಗಳು ಸಹ ಅವನನ್ನ ಅಷ್ಟೇ ಇಷ್ಟಪಡ್ತಿದ್ವು. ಒಂದಿನ ಕುರಿ ಮೇಯಿಸುವಾಗ ಅವನಿಗೊಂದು ಯೋಚನೆ ಬಂತು. ಈ ಊರಿನವರಿಗೆಲ್ಲ ತಮಾಷೆ ಮಾಡಿದ್ರೆ ಹೇಗೆ ಅಂತ ಅನಿಸ್ತು. ಅದಕ್ಕೆ ಅವನು ಜೋರಾಗಿ ತೋಳ ಬಂತು ತೋಳ ಅಂತ ಕೂಗ್ದ. ಊರಿನವ್ರಿಗೆ ಅದು ಕೇಳಿಸ್ತು. ಅಯ್ಯೋ, ತೋಳ ಕುರಿಗಳನ್ನೆಲ್ಲ ಕೊಂದ್ಬಿಡುತ್ತೆ ಅಂತ ಕೈಗೆ ಸಿಕ್ಕಿದ ಆಯುಧನ ಹಿಡ್ಕೊಂಡು ಜೋರಾಗಿ ಓಡ್ ಬಂದ್ರು. ಆದ್ರೆ ಅಲ್ಲಿ ನೋಡಿದ್ರೆ ತೋಳನೂ ಇಲ್ಲ, ಏನೂ ಇಲ್ಲ. ಹುಡುಗ ಅವರನ್ನೆಲ್ಲ ನೋಡಿ ತಮಾಷೆ ಮಾಡಿ ನಕ್ಕ. ಊರವರೆಲ್ಲ ಗೊಣಕ್ಕೊಂಡು ಮತ್ತೆ ವಾಪಸ್ ಹೋದ್ರು. ಇದೇ ತರ ಅವನು ಮತ್ತೊಂದೆರಡು ಬಾರಿನೂ ಮಾಡ್ದ. ಆಗ ಜನರಿಗೆ ಸಿಟ್ಟು ಬಂದು ಅವನಿಗೆ ಬೈಕೊಂಡು ಹೊರಟೋದ್ರು. ಆದ್ರೆ ಒಂದಿನ ಅವನು ಕುರಿ ಮೇಯಿಸುವಾಗ ನಿಜವಾಗ್ಲೂ ತೋಳ ಬಂತು. ಅವನಿಗೆ ತುಂಬಾ ಹೆದರಿಕೆ ಆಯ್ತು, ಗಾಬರಿ ಆಯ್ತು. ಕುರಿಗಳೆಲ್ಲ ಸತ್ತೋಗ್ತಾವಲ್ಲ ಅಂತ ಚಿಂತೆ ಆಯ್ತು. ಅದಕ್ಕೆ ಅವನು ತೋಳ ಬಂತು ತೋಳ ಬಂದ್ರಪ್ಪೋ ಅಂತ ಕೂಗ್ದ. ಆದ್ರೆ ಯಾರೂ ಬಂದಿಲ್ಲ. ನಿಜವಾಗ್ಲೂ ತೋಳ ಬಂದಿದೆ, ಕಾಪಾಡಿ ಅಂತ ಜೋರಾಗಿ ಕಿರ್ಚಿದ. ಊರಿನವ್ರಿಗೆ ಅದು ಕೇಳಿಸ್ತು. ಆದ್ರೆ ಅವರೆಲ್ಲ ಈ ಹುಡುಗ ತಮಾಷೆ ಮಾಡ್ತಿದ್ದಾನೆ ಅನ್ಕೊಂಡು ಬರ್ಲೇ ಇಲ್ಲ. ತೋಳ ಬಂದು ಕುರಿಗಳನ್ನೆಲ್ಲ ತಿಂದ್ಕೊಂಡು ಹೋಯ್ತು. ಪಾಪ, ಕುರಿಗಳೆಲ್ಲ ಸತ್ತೋದ್ವು. ಅದನ್ನ ನೋಡಿ ಹುಡುಗ ತುಂಬಾ ಅತ್ತ. ಆದ್ರೆ ಏನ್ ಪ್ರಯೋಜನ? ಅವನು ತನ್ನ ತುಂಟತನದಿಂದ ತನ್ನ ಕುರಿಗಳನ್ನ ಕಳ್ಕೊಂಡ. ನೋಡಿದ್ರಲ್ಲ ಮಕ್ಕಳೇ, ಆ ಹುಡುಗನ ಸ್ಥಿತಿ ಏನಾಯ್ತು ಅಂತ. ಅದಕ್ಕೆ ಯಾವುದು ಅತಿಯಾಗಬಾರದು. ಅತಿಯಾದ್ರೆ ಅಮೃತ ಕೂಡ ವಿಷ ಆಗತ್ತೆ. ಈ ಕಥೆಯಿಂದ ನಾವೇನ್ ತಿಳ್ಕೊಂಡ್ವಿ? ಅತಿಯಾದ ಹುಡುಗಾಟ ತರುವುದು ಸಂಕಟ. ಇನ್ನೊಂದು ಕತೆ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬರ ರಂಗಕ್ಕೆ ಸಬ್ಸ್ಕ್ರೈಬ್ ಆಗಿ.